ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಟೈಮ್ ಬಂದುಬಿಟ್ಟು 4:10 ಆಗಿದೆ. ನಾವೀಗ ನಮ್ಮ ಹೋಟೆಲಿಗೆ ಸ್ವಲ್ಪ ಮೀನು ತರುವ ಅಂತೇಳಿ ಮಲ್ಪೆ ಹೋಗ್ತಾ ಇದ್ದೇವೆ. ನಾವು 3 ಹೋಗ್ತಿದ್ದೇವೆ, ನಾನು, ಅಪ್ಪ ಮತ್ತು ನಾಗೇಶ್. ಸೊ ಬನ್ನಿ ಹೋಗಿ ಅಲ್ಲಿ ಏನೆಲ್ಲ ಮೀನುಂಟು, ಹೇಗೆ ರೇಟ್ ಎಲ್ಲ ನೋಡ್ಕೊಂಡು ಬರುವ. ನಾವು ಏನೇನೆಲ್ಲ ತಗೊಂಡ್ವಿ ಎಲ್ಲವನ್ನು ನಿಮಗೆ ತೋರಿಸ್ತೇವೆ, ಬನ್ನಿ. ಬೆಳಿಗ್ಗೆ 4:15 ಅಲ್ಲಿ ಆಕ್ಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಇಷ್ಟು ಬೇಗ ಎದ್ದು ಹೋಗ್ತಾ ಇದ್ದೇವೆ ಅಲ್ಲಿಗೆ. ನಮಗೆ ಹೋಗಲಿಕ್ಕೆ ಕೂಡ ಒಂದು 40 to 45 ಮಿನಿಟ್ಸ್ ಆಗ್ತದೆ ಮನೆಯಿಂದ. ಹಾಗೆ ಹೋಗಿ ಒಮ್ಮೆ ತಗೊಂಡು ಬರುವ ಅಂತೇಳಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ಆಹಾ ಆಹಾ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡಲಿ, ತುಂಬಿಕೋ ಮನದಲ್ಲಿ. ಕಾಲವು ಕಲಿಸುವ ಪಾಠವ ಮರೆಯಬೇಡಲಿ, ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ನಿನಗೆ ಮುರು ಲಾನ್ अंगली आवक चार कन्याचा बॅट मस्ती आमच्याकडे बघा बळ लहान मुलं Apa bro ni boleh gitu bro. Borshich.
ಈಗ ಮಲ್ಪೆಯಿಂದ ತಂದ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿ. ಎಂಚ ಕ್ಲೀನಾವ ಏನಕ್ಕೆ ಅಂಜಲ್ ಮೀನನ್ನು ಆಲ್ರೆಡಿ ನಾವು ಅಲ್ಲೇ ಕ್ಲೀನ್ ಮಾಡಿ ತಂದ್ವಿ, ಕಟ್ಟಿಂಗ್ ಮಾಡಿ. ಅವು ಏನ ಮೀನಿದೆ? ಡಿಸ್ಕೋ. ಅದು ಡಿಸ್ಕೋ. ಮತ್ತೆ ಆಲ್ರೆಡಿ ನಾನು ಬರುವ ಮೊದಲು ದೊಡ್ಡ ಬಂಗುಡೆ, ದೊಡ್ಡ ಸಮದಕ್ಕೆ ಚಿಕ್ಕ ಮುರು, ದೊಡ್ಡ ಬಂಗುಡೆದಕ್ಕೆ ದೊಡ್ಡ ಬಂಗುಡೆ, ಚಿಕ್ಕ ಮುರು ಮತ್ತು ಡಿಸ್ಕೋ. ದೊಡ್ಡ ಡಿಸ್ಕೋ ಕ್ಲೀನ್ ಮಾಡಿ ಇಲ್ಲಿಟ್ಟಿದ್ದಾರೆ. ಹಾಗೆ ಅವರು ಯಾವಾಗಲೂ ಇಲ್ಲೇ ಕೂತ್ಕೊಳ್ಳೋದು, ಯಾಕಂತ ಹೇಳಿದರೆ ಅವರಿಗೆ ಸೆಕೆ ಆಗ್ತದಂತೆ ಅಲ್ಲಿ ಕೂತ್ಕೊಂಡ್ರೆ. ಬೇರೆ ಕಡೆ ಅದಕ್ಕೆ ಇಲ್ಲಿ ಗಿಡಗಳ ಮಧ್ಯ ಬಂದು ಕೂತ್ಕೊಳ್ಳೋದು. ಹಾಗೆ ಇಬ್ಬರು ಸೇರಿ ಎಳಿತಿದ್ದಾರೆ ಅಂತ ಹೇಳ್ತಿದ್ದಾರೆ ಮಾತ್ರ ಗೊತ್ತಿಲ್ಲ. ಇದೇ ನಮ್ಮ ಹೋಟೆಲ್ ಲೈಫ್. ಈಗ ಬಂಗುಡೆ ಸ್ವಲ್ಪ ಕಷ್ಟ, ಬಂಗುಡೆ ಫಸ್ಟ್ ಮಾಡಿ. ಮುರು ಸ್ವಲ್ಪ ಕಷ್ಟ ಆಗಿದೆ, ಅದು ನ್ಯೂಲಿ ಇರ್ತದೆ. ಒಂದು kg ಬಂಗುಡೆಗೆ ಎಷ್ಟು ಬಂದಿದೆ? ಬಂಗುಡೆ ಹಾಂ 5 ಬಂಗುಡೆ ಬಂದಿದೆ 1 kgಯಲ್ಲಿ. ಆ್ಯಕ್ಚುಲಿ ನಮ್ಮ ಹತ್ರ ಉಂಟು, ಆಗ ಒಮ್ಮೆ ತಂದಿದ್ದೇವೆ. ಇದು ಸೆಕೆಂಡ್ ಟ್ರಿಪ್ ಇದು ಬಂಗುಡೆ, ಹಾಗಾಗಿ ಇದು ದೊಡ್ಡ ಬಂಗುಡೆ. ಇನ್ನು ಮೀಡಿಯಮ್ ಸೈಜ್ ಇದು ಆಲ್ರೆಡಿ ಕ್ಲೀನ್ ಆಗಿ ಅದಕ್ಕೆ ಮಸಾಲ ಹಾಕಿಟ್ಟಿದ್ದೇನೆ. ಹಾಗೆ ಬಂಗುಡೆ ಕ್ಲೀನ್ ಆಗ್ತಾ ಉಂಟಿಲ್ಲಿ. ಯಾರಿಗದು ಅಷ್ಟು ದೊಡ್ಡದು ನಿನ್ನ ಹೊಟ್ಟೆಯಲ್ಲಿ ನಿಲ್ತದಾ? ನನ್ನ ಮಗಳಿಗೆ ಹ್ಞೂ ಇದಕ್ಕಿಂತ ದೊಡ್ಡ ಮೀನು ನಿಲ್ತದೆ ಅಷ್ಟೇ. ಹೌದಾ? ಹ್ಞೂ. ನಮ್ಮ ಮರಿಮಕ್ಕಳು ಒಂದು ಅಲ್ಲಿ ಅವಳ ಹಿಂದೆಗಡೆ ಕೂತ್ಕೊಂಡಿದೆ, ಇನ್ನೊಂದನ್ನು ತೋರಿಸ್ತೇನೆ ಇರಿ ನೋಡಿ. ಇನ್ನೊಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದೆ. ಅದು ಪ್ಲಾಸ್ಟಿಕ್ಕನ್ನು ಕೂಡ ಎಳ್ಕೊಂಡು ಹೋಗಿದೆ ಅಲ್ಲಿ ತನಕ, ಬಟ್ ಏನೂ ಸಿಗಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಇನ್ನು 2 ನಾನು ತೋರಿಸ್ತೇನೆ ನಿಮಗೆ. ಇದು ಎಂತ ಹೇಳ್ತಾರೆ, ಮೀನಿದ್ದು ವೇಸ್ಟ್ ಎಲ್ಲ ಹಾಕಿ ಗೊಬ್ಬರ ಮಾಡೋದು ಅದು. ಇದು ನೋಡಿ. ನಿನ್ನ ಹೆಸರೆಂತದ? ಹಾಂ, ಹೆಸರೆಂತ ನಿಂದು? ಆಚಾ. ನೋಡಿದ್ರಾ ಶೇಲೆ? ಹಾಂ, ಬ್ಲೂಯ್. ಹಾಂ, ಇವನಿ ಬ್ಲೂಯ್ ಅಲ್ಲಿ ಟಾಮಿ. ಇದ್ರ ಹೆಸರು ಟಾಮಿ. ಇರಿ ನಿಮಗೆ ಬ್ಲೂ ಏನು ಅವ್ರೆ ಬಾಬಾ. ನಿನ್ನ ಹೆಸರೆಂತದ? ನಿನ್ನ ಹೆಸರೆಂಥದ್ದು? ನಿನ್ನ ಹೆಸರೆಂಥದ್ದು? ಬಾ. ನಮ್ಮ ಶೇಲೆ ದುಗ್ಗ. ಇದು ನಮ್ಮ ಶೇಲೆ ದುಗ್ಗ ಅಲ್ಲ? ಶೇಲೆ. ಕುತ್ಕೋ. ನೋಡಿ, ಸ್ವಲ್ಪ ಮಾತಾಡಿದರೆ ಮತ್ತೆ ಹೀಗೆ ಹಾಂ, ಹತ್ತಿರ ಹೋಗಲಿಕ್ಕೆ. ಓಹ್, ಹಾಗೆ ಇದು ನಮ್ಮ ಸಣ್ಣ ತೋಟ ನೋಡ್ಬೋದು. ಹೂವಿನ ಗಿಡಗಳು, ಲಿಂಬೆ, ಮಾವು ಎಲ್ಲ ಹಾಕಿಟ್ಟಿದ್ದಾರೆ ಅಪ್ಪ ಮತ್ತು ಅಮ್ಮ ಸೇರಿ.
ನೋಡಿ ನೋಡಿ 3 ಮೀನು ಕ್ಲೀನ್ ಮಾಡುವ ವಿಧಾನ. ದಾರಿ ಜಾವು ಪೊಸ ಪುಚ್ಚೆ ಬೈತಾನೆ ದೈಕ್ ಹೊಸತ್ತು ಬರ್ರವಲ್ಲಿ. ನಮ್ಮ ಹೊಸ ಜನ ಕತ್ತರಿಯಲ್ಲಿ ಕಟ್ ಮಾಡುವ ಸ್ಟೈಲ್ ನೋಡಿ. ಅವರ ಮುಖ ತೋರಿಸಬಾರ್ದಂತೆ, ಅದಕ್ಕೆ ಕೈ ಮಾತ್ರ ತೋರಿಸ್ತಿದ್ದೇನೆ ಆಯಿತಾ ನಿಮಗೆ. ನೀವು ಅವರ ಕೈ ಮಾತ್ರ ನೋಡಿ. ಹೀಗೆ ಮೀನು ಕ್ಲೀನ್ ಮಾಡುವಾಗ ಇಡೀ ಒಂದು ಸಲ ಮೀನಲ್ಲಿ ಸ್ನಾನ ಮಾಡಬೇಕು, ಮತ್ತೆ ಹೋಗಿ ನೀರಲ್ಲಿ ಒಳ್ಳೆ ನೀರಲ್ಲಿ ಸ್ನಾನ ಮಾಡಿದರೆ ಆಯಿತು. ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ, ಬಟ್ ಇದು ಟೇಸ್ಟಿ ಮೀನು, ತಿನ್ನುವವರಿಗೆ ಸುಲಭ. ಹೌದು, ಮಾಡುವವರಿಗೆ ತುಂಬ ಕಷ್ಟ. ಮತ್ತು ಅದೇ ನಾವು ಹೋಟೆಲ್ ಇಟ್ಟ ನಂತರ ನಾವು ವೆರೈಟಿ ಕೊಡಲೇಬೇಕಾಗ್ತದೆ, ಅದಕ್ಕೆ ಮಾಡಲೇಬೇಕು ನಮ್ಮ ಕೆಲಸ ನಾವು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.